ನಮ್ಮ ಚರ್ಚೆ ಶುರು ಮಾಡುವ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಬಾರಿ ಹೊಸ ವಿಡಿಯೋ ಬಂದಾಗ ನಿಮಗೆ ತಿಳಿಸಲು ಅನುಕೂಲವಾಗುತ್ತದೆ. ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಭಾರತದ ಕಲ್ಲಿದ್ದಲು ವಿದ್ಯುತ್ ಸ್ಥಾವರಗಳಿಂದ ಬರುವ ಸಲ್ಫರ್ ಡೈಆಕ್ಸೈಡ್ ಅಂದ್ರೆ SO2 ಹೊರಸೂಸುವಿಕೆಯನ್ನ ನಿಯಂತ್ರಿಸೋ ನಿಯಮಗಳಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ಹೌದು, ಇದ್ರ ಬಗ್ಗೆ ನಾವು ಆಳವಾಗಿ ಚರ್ಚಿಸೋಣ. ನಮ್ಮ ಇವತ್ತಿನ ವಿಶ್ಲೇಷಣೆಗೆ ಮುಖ್ಯ ಆಧಾರ ಅಂದ್ರೆ ದಿ ಹಿಂದೂ ಪತ್ರಿಕೆಯ ಜುಲೈ 14, 2025ರ ಸಂಪಾದಕೀಯ. ಇದು ಟಾಪರ್ IASನ ಒಂದು ಆಳವಾದ ನೋಟದ ಭಾಗವಾಗಿ ಬಂದಿದೆ. ಓಕೆ. ಪರಿಸರ ಸಚಿವಾಲಯ ಏನ್ ಮಾಡಿದೆ ಅಂದ್ರೆ ಹೆಚ್ಚಿನ ಕಲ್ಲಿದ್ದಲು ಸ್ಥಾವರಗಳಿಗೆ ಈ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಅಂದ್ರೆ FGD ಸಿಸ್ಟಮ್ ಇದೆಯಲ್ಲ, ಹೊಗೆಯಿಂದ SO2 ತೆಗೆಯೋ ತಂತ್ರಜ್ಞಾನ. ಹೌದು, ಅದನ್ನ ಅಳವಡಿಸುವುದರಿಂದ ವಿನಾಯಿತಿ ಕೊಟ್ಟಿದೆ. ವಿನಾಯಿತಿನಾ? ಅಂದ್ರೆ ಮೊದಲು ಕಡ್ಡಾಯ ಇತ್ತು ಅಲ್ವಾ? ಖಂಡಿತವಾಗಿಯೂ. ಈ ಹಠಾತ್ ಬದಲಾವಣೆ ಯಾಕೆ ಬಂತು, ಇದ್ರ ಹಿಂದಿನ ಕಾರಣಗಳೇನು, ಮತ್ತೆ ಇದರಿಂದ ಏನಾಗಬಹುದು ಅಂತ ಅರ್ಥ ಮಾಡಿಕೊಳ್ಳೋದು ನಮ್ಮ ಇವತ್ತಿನ ಚರ್ಚೆಯ ಗುರಿ. ನಿಜಕ್ಕೂ ಇದು ಆಶ್ಚರ್ಯದ ಸಂಗತಿ. 2015ರಲ್ಲಿ ನಿಯಮ ತಂದು ಕೆಲವು ವರ್ಷಗಳಲ್ಲೇ ಅದನ್ನ ಬಹುತೇಕ ವಾಪಸ್ ತಗೊಂಡಾಗಾಯಿತು. ಯಾಕಿರ್ಬೋದು? ಮೊದಲು ಆ ಹಳೆ ನೀತಿ ಏನಿತ್ತು ಅಂತ ಸ್ವಲ್ಪ ನೆನ್ಪು ಮಾಡ್ಕೊಳ್ಳೋಣವಾ? 2015ರಲ್ಲಿ ದೇಶದಲ್ಲಿರೋ ಅಂದ್ರೆ ಸುಮಾರು 180 ಸ್ಥಾವರಗಳು, ಅದರೊಳಗಿನ 600 ಘಟಕಗಳು ಎಲ್ಲದಕ್ಕೂ FGD ಕಡ್ಡಾಯವಾಗಿತ್ತು. 600 ಘಟಕಗಳಿಗೆ? ಹೌದು. ಮುಖ್ಯ ಉದ್ದೇಶ ವಾಯುಮಾಲಿನ್ಯ ಕಡಿಮೆ ಮಾಡೋದು, ವಿಶೇಷವಾಗಿ SO2ನಿಂದ ಆರೋಗ್ಯ ಸಮಸ್ಯೆಗಳು, ಉಸಿರಾಟದ ತೊಂದರೆ, ಆಮ್ಲ ಮಳೆ ಇದನ್ನೆಲ್ಲ ತಡೆಯೋದು. ಸರಿ. ಆಗ ಗಡುವು 2017 ಅಂತ ಇತ್ತು ಅಲ್ವಾ? ಆದ್ರೆ ಅದು ಮುಂದಕ್ಕೆ ಹೋಗ್ತಾನೆ ಇತ್ತು. 2024ರವರೆಗೂ ವಿಸ್ತರಿಸಿದ್ರು ಅಂತ ಕಾಣುತ್ತೆ. ಹೌದು, ಗಡುವು ವಿಸ್ತರಣೆ ಆಗ್ತಾನೆ ಹೋಯ್ತು. ಆದ್ರೂ ವಾಸ್ತವದಲ್ಲಿ ನೋಡಿದ್ರೆ ಕೇವಲ 8% ಘಟಕಗಳಲ್ಲಿ ಮಾತ್ರ FGD ಅಳವಡಿಸಿದ್ದಾರೆ ಅಂತ ವರದಿಗಳು ಹೇಳ್ತವೆ. ಕೇವಲ 8%? ಅಷ್ಟೇನಾ? ಹೌದು. ಅದರಲ್ಲೂ ಹೆಚ್ಚಿನವು NTPC ಸ್ಥಾವರಗಳು. ಅಂದ್ರೆ ಪಾಲನೆ ಮಾಡೋದ್ರಲ್ಲಿ ದೊಡ್ಡ ಸವಾಲು ಇದ್ದೇ ಇತ್ತು. ಸವಾಲುಗಳಿದ್ವು ಅನ್ನೋದು ಸರಿ. ಆದ್ರೆ ಈಗ ನಿರ್ಧಾರ ಅಂದ್ರೆ ಬಹುಪಾಲು ಸ್ಥಾವರಗಳಿಗೆ ಪೂರ್ತಿ ವಿನಾಯಿತಿ ಕೊಟ್ಟಿರೋದು, ಇದು ಕೇವಲ ಪಾಲನೆ ಸಮಸ್ಯೆಯನ್ನು ಮೀರಿದ ವಿಷಯ ಅಲ್ವಾ? ಇದು ಮೊದಲಿದ್ದ ನಿಲುವಿಗೆ ತದ್ವಿರುದ್ಧವಾಗಿದೆ. ಖಂಡಿತ, ಇದು ದೊಡ್ಡ ನೀತಿ ಬದಲಾವಣೆ. ಹಾಗಾದ್ರೆ ಈ ದೊಡ್ಡ ಬದಲಾವಣೆಗೆ, ಈ ವಿನಾಯಿತಿಗೆ ಸಚಿವಾಲಯ ಯಾವ ಕಾರಣಗಳನ್ನು ಕೊಡ್ತಿದೆ? ಏನು ಸಮರ್ಥನೆ? ಆಕ್ಚುಲಿ ಹಲವಾರು ಕಾರಣಗಳನ್ನ ಹೇಳ್ತಿದ್ದಾರೆ. ಮೊದಲನೇದಾಗಿ, ಭಾರತದ ಕಲ್ಲಿದ್ದಲಲ್ಲಿ ಗಂಧಕದ ಅಂಶ ಅಂದ್ರೆ ಸಲ್ಫರ್ ತುಂಬಾ ಕಡಿಮೆ ಇದೆ. ಹಾಗಾಗಿ FGD ಅಳವಡಿಸೋ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಮುಖ್ಯವಾದ. ಆದ್ರೆ ನಮ್ಮಲ್ಲಿ ಸಲ್ಫರ್ ಅಂಶ ಕಡಿಮೆ ಇರಬಹುದು, ನಿಜ. ಆದ್ರೆ ನಾವು ಬಳಸೋ ಕಲ್ಲಿದ್ದಲ್ನ ಪ್ರಮಾಣ ಇದೆಯಲ್ಲ, ಹೌದು, ಅದು ಬಹಳ ದೊಡ್ಡದಲ್ವಾ? ಹೌದು. ಹಾಗಾಗಿ ಒಟ್ಟು SO2 ಹೊರಸೂಸುವಿಕೆ ಕಡಿಮೆ ಇರ್ಲಿಕ್ಕಿಲ್ವಲ್ಲ? ಈ ವಾದ ಸ್ವಲ್ಪ ಹೇಳೋದು, ಅಷ್ಟು ಬಲವಾಗಿ ಕಾಣಿಸ್ತಿಲ್ಲವೇನೋ? ಹೌದು, ಆ ಪ್ರಶ್ನೆ ಏಳುತ್ತೆ. ಇದು ಒಂದು ಕಾರಣ. ಇದ್ರ ಜೊತೆಗೆ FGD ಅಳವಡಿಸೋಕೆ ಆಗೋ ಖರ್ಚು ಬಹಳ ಜಾಸ್ತಿ, ವೆಚ್ಚ. ಮತ್ತೆ ಈ ತಂತ್ರಜ್ಞಾನ ಕೊಡೋ ಕಂಪನಿಗಳು ಅಂದ್ರೆ ಮಾರಾಟಗಾರರು ಕೆಲವೇ ಮಂದಿ ಇದ್ದಾರೆ. ಇದರಿಂದ ವಿದ್ಯುತ್ ದರ ಕೂಡ ಜಾಸ್ತಿ ಆಗಬಹುದು ಅನ್ನೋ ಆತಂಕನೂ ವ್ಯಕ್ತಪಡಿಸಿದ್ದಾರೆ. ಸರಿ, ಆರ್ಥಿಕ ಕಾರಣಗಳು. ಹೌದು, ಮತ್ತೆ COVID-19ನಿಂದಾಗಿ ಸ್ವಲ್ಪ ಅಡಚಣೆ, ವಿಳಂಬ ಆಯ್ತು ಅಂತಾನೂ ಹೇಳಿದ್ದಾರೆ. ಓಕೆ, ಇವೆಲ್ಲ ಆರ್ಥಿಕ ತಾಂತ್ರಿಕ ವಿಷಯಗಳಾದ್ವು. ಏನಾದ್ರೂ ವೈಜ್ಞಾನಿಕ ಸಮರ್ಥನೆ ಕೊಟ್ಟಿದ್ದಾರಾ ಇದಕ್ಕೆ? ಕೊಟ್ಟಿದ್ದಾರೆ ನೋಡಿ. ಅದು ಇನ್ನೂ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ. ಹೊಸ ಅಧ್ಯಯನಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ. ಅವರ ಪ್ರಕಾರ FGI ಇರೋ ಸ್ಥಾವರಗಳ ಹತ್ರ ಮತ್ತು FGI ಇಲ್ಲದ ಸ್ಥಾವರಗಳ ಹತ್ರ ಈ SO2 ಮಟ್ಟಗಳಲ್ಲಿ ಅಂತಹ ದೊಡ್ಡ ವ್ಯತ್ಯಾಸ ಏನೂ ಕಂಡುಬಂದಿಲ್ಲ. ಓಹೋ, ಹೌದಾ? ಹೌದು. ಮತ್ತೆ ಈಗಿರೋ SO2 ಮಟ್ಟಗಳು ಸರ್ಕಾರ ನಿಗದಿಪಡಿಸಿದ ಮಿತಿ ಒಳಗೆ ಇವೆ ಅಂತಾನೂ ವಾದ. ಇದು ಸ್ವಲ್ಪ ಆಶ್ಚರ್ಯ ಅಲ್ವಾ? ಯಾಕೆಂದ್ರೆ SO2 ಮತ್ತೆ ಅದರಿಂದ ಆಗೋ ಕಣಮಾಲಿನ್ಯ ಅಂದ್ರೆ PM ಪೊಲ್ಯೂಷನ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದು ಸಾಮಾನ್ಯವಾಗಿ ಒಪ್ಕೊಂಡಿರೋ ಸತ್ಯ ತಾನೇ? ನಿಜ. ಇದ್ರ ಜೊತೆಗೆ ಇನ್ನೊಂದು ತಜ್ಞರ ಸಮಿತಿ ಕೂಡ SO2ನಿಂದ ಉಂಟಾಗೋ ಸಲ್ಫೇಟ್ ಕಣಗಳಿಂದ ಆರೋಗ್ಯದ ಮೇಲೆ ಅಂತಹ ದೊಡ್ಡ ಪರಿಣಾಮ ಆಗಲ್ಲ, ಅದರ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಕಾಗಿಲ್ಲ ಅಂತ ಅಭಿಪ್ರಾಯಪಟ್ಟಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇನ್ನೊಂದು ವಾದ, ಅದು ಸ್ವಲ್ಪ ವಿವಾದಾತ್ಮಕವಾಗಿದೆ. ಏನದು? ಕೆಲವು ವರದಿಗಳು ಮತ್ತು ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ ವಾತಾವರಣದಲ್ಲಿರೋ ಈ ಸಲ್ಫೇಟ್ ಕಣಗಳು ಸೂರ್ಯನ ಕಿರಣಗಳನ್ನ ಪ್ರತಿಫಲಿಸುತ್ತವೆ.
ಇದರಿಂದ ಜಾಗತಿಕ ತಾಪಮಾನ ಸ್ವಲ್ಪ ತಗ್ಗುತ್ತೆ. ಅದಕ್ಕೆ ಕೂಲಿಂಗ್ ಎಫೆಕ್ಟ್ ಅಂತಾರೆ. ಹೌದು, ಕೇಳಿದ್ದೀನಿ. ಸೊ ನಾವು SO2 ನಿಯಂತ್ರಣ ಮಾಡಿದ್ರೆ ಈ ಕೂಲಿಂಗ್ ಎಫೆಕ್ಟ್ ಕಡಿಮೆಯಾಗಿ ಭಾರತದ ಹವಾಮಾನ ಬದಲಾವಣೆ ಗುರಿಗಳಿಗೆ ಅಡ್ಡಿಯಾಗಬಹುದು ಅನ್ನೋ ವಾದವನ್ನ ಕೂಡ ಮುಂದಿಡ್ತಿದ್ದಾರೆ. ಓಹೋ, ಇದು ಬಹಳ ಸಂಕೀರ್ಣವಾದ ಸಮರ್ಥನೆ ಆಯಿತು. ಆದರೆ IPCC ಕೂಡ ಇದನ್ನ ಉಲ್ಲೇಖಿಸಿದ್ರು, SO2 ಮಾಲಿನ್ಯವನ್ನ ಹಾಗೇ ಬಿಡಿ ಅಂತ ಹೇಳಿಲ್ಲ ಅಲ್ವಾ? ಖಂಡಿತ ಇಲ್ಲ. IPCC ಈ ಪರಿಣಾಮವನ್ನ ಗುರುತಿಸಿದೆ. ಆದ್ರೆ SO2 ಮಾಲಿನ್ಯದ ಹಾನಿಗಳನ್ನ ಕಡಿಮೆ ಮಾಡೋದು ಬೇಡ ಅಂತ ಎಲ್ಲೂ ಹೇಳಿಲ್ಲ. ಸರಿ. ಆದರೆ ಈ ಹೊಸ ನೀತಿಯಲ್ಲೇ ಒಂದು ಗೊಂದಲನೂ ಇದೆ ಅಂತ ಹೇಳಿದ್ರಿ. ಎಲ್ಲರಿಗೂ ವಿನಾಯಿತಿ ಕೊಟ್ಟಿಲ್ಲ ಅಂತೆ. ಹೌದು, ಅದೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಎಲ್ಲಾ ಸ್ಥಾವರಗಳಿಗೂ ವಿನಾಯಿತಿ ಇಲ್ಲ. ಸುಮಾರು 20% ಸ್ಥಾವರಗಳಿಗೆ, ಅಂದ್ರೆ ಯಾವೆಲ್ಲ NCR ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ಹತ್ರ ಇವೆ, ಅಥವಾ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರೋ ನಗರಗಳ ಹತ್ರ ಇವೆ, ಮತ್ತೆ ಯಾವುದೆಲ್ಲ ಮಾಲಿನ್ಯದ ಹಾಟ್ಸ್ಪಾಟ್ ಅಂತ ಗುರುತಿಸಿದ್ದಾರೋ ಅವುಗಳ ಬಳಿ ಇರೋ ಸ್ಥಾವರಗಳು, ಓಕೆ, ಅವುಗಳಿಗೆ 2028ರ ಒಳಗಾಗಿ FGD ಅಳವಡಿಸೋದು ಕಡ್ಡಾಯ ಅಂತೆ ಮಾಡಿದ್ದಾರೆ. ಇದು ಹೇಗೆ? ಒಂದು ಕಡೆ SO2 ಅಷ್ಟು ಅಪಾಯಕಾರಿ ಅಲ್ಲ, FGD ಅಷ್ಟು ಮುಖ್ಯ ಅಲ್ಲ ಅನ್ನೋ ತರ ವಾದ ಮಾಡೋದು. ಹೌದು. ಇನ್ನೊಂದು ಕಡೆ ಕೆಲವು ಸ್ಥಾವರಗಳಿಗೆ ಮಾತ್ರ, ಅದು ಕೂಡ ಅವು ಇರೋ ಜಾಗದ ಆಧಾರದ ಮೇಲೆ ಕಡ್ಡಾಯ ಮಾಡೋದು. ಇದರ ತರ್ಕ ಏನು? ಒಂದೇ ದೇಶದಲ್ಲಿ ಮಾಲಿನ್ಯ ನಿಯಂತ್ರಣಕ್ಕೆ 2 ತರಹದ ನಿಯಮ ಸೃಷ್ಟಿಸಿದ ಹಾಗಾಗ್ಲಿಲ್ವಾ? ಖಂಡಿತವಾಗಿಯೂ ಅದೇ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಇದು ನೀತಿಯ ಹಿಂದಿನ ನಿಜವಾದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸುತ್ತೆ. ಅಂದ್ರೆ SO2ನ ಆರೋಗ್ಯ ಪರಿಣಾಮಕ್ಕಿಂತ ಅಥವಾ FGD ತಂತ್ರಜ್ಞಾನದ ಪರಿಣಾಮಕಾರಿತ್ವಕ್ಕಿಂತ ಆ ಸ್ಥಾವರ ಎಲ್ಲಿದೆ ಅನ್ನೋದು ಮುಖ್ಯ ಆಗ್ಬಿಡುತ್ತಾ? ಮತ್ತೆ ಈ ದೊಡ್ಡ ನೀತಿ ಬದಲಾವಣೆ ಮಾಡೋ ಮೊದಲು ಸಾರ್ವಜನಿಕಲಾಗಿ ಸಾಕಷ್ಟು ಚರ್ಚೆ ಆಗ್ಬೇಕಿತ್ತು, ಪಾರದರ್ಶಕತೆ ಇರಬೇಕಿತ್ತು ಅನ್ನೋ ಟೀಕೆಯೂ ಇದೆ. ಅದರ ಕೊರತೆ ಇತ್ತು ಅಂತ ಹಲವರು ಹೇಳ್ತಿದ್ದಾರೆ. ಹೌದು, ಅದು ಮುಖ್ಯವಾದ ಅಂಶ. ಹಾಗಾದ್ರೆ ಇಂಥ ನಿರ್ಧಾರಗಳು ವೈಜ್ಞಾನಿಕ ಆಧಾರದ ಮೇಲೆ ಜನರ ಆರೋಗ್ಯವನ್ನ ಕಾಪಾಡುವ ಭಾರತದ ಬದ್ಧತೆಯ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು? ಒಟ್ಟಾರೆಯಾಗಿ ನೋಡಿದ್ರೆ ಬಹುಶಃ ಆರ್ಥಿಕ ಒತ್ತಡಗಳು, ತಂತ್ರಜ್ಞಾನ ಅಳವಡಿಕೆಯ ಸವಾಲುಗಳು, ಮತ್ತೆ ಕೆಲವು ಹೇಗಿಳೋದು ವಿವಾದಾತ್ಮಕ ಅಥವಾ ತಮಗೆ ಅನುಕೂಲಕರವಾದ ವೈಜ್ಞಾನಿಕ ವ್ಯಾಖ್ಯಾನಗಳು ಸೇರ್ಕೊಂಡು ಈ ನೀತಿಯನ್ನ ಸಡಿಲಗೊಳಿಸೋಕೆ ಕಾರಣ ಆಗಿರ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಅಲ್ಪಾವಧಿಯ ಲಾಭಕ್ಕೆ ಅಥವಾ ವೆಚ್ಚ ಕಡಿಮೆ ಮಾಡೋಕೆ ಪ್ರಾಮುಖ್ಯತೆ ಕೊಟ್ಟು. ಹೌದು, ದೀರ್ಘಕಾಲೀನ ಸಾರ್ವಜನಿಕ ಆರೋಗ್ಯ ಮತ್ತೆ ಪರಿಸರದ ಗುರಿಗಳ ಜೊತೆ ರಾಜಿ ಮಾಡ್ಕೊಂಡಾಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಕೊನೆಯದಾಗಿ ನಾವು ಯೋಚಿಸಬೇಕಾದ ವಿಷಯ ಇದು. ಮಾಲಿನ್ಯ ನಿಯಂತ್ರಣವನ್ನ ಈ ರೀತಿ ಆಯ್ದು ಅನ್ವಯಿಸೋದು, ಕೆಲವರಿಗೆ ಕಡ್ಡಾಯ, ಬಹುಪಾಲು ಜನರಿಗೆ ವಿನಾಯಿತಿ, ಇದು ಅಭಿವೃದ್ಧಿಯ ಅಗತ್ಯಗಳು, ಪರಿಸರ ಸಂರಕ್ಷಣೆ ಮತ್ತು ದೇಶದ ಬೇರೆ ಬೇರೆ ಭಾಗಗಳ ನಡುವಿನ ಸಮಾನತೆ, ಈ ವಿಚಾರಗಳಲ್ಲಿ ನಮ್ಮ ನೀತಿ ನಿರೂಪಣೆಯ ಆದ್ಯತೆಗಳು ಹೇಗಿವೆ ಅನ್ನೋದರ ಬಗ್ಗೆ ಏನು ಸಂದೇಶ ಕೊಡುತ್ತೆ? ಇದು ನಿಜಕ್ಕೂ ಆಳವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ. ಖಂಡಿತವಾಗಿಯೂ.